ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ, ಅದರೊಳಗೂ ಕೂಡ ಸುಹಾಸಿನಿಯರಿಗೆ ಬಹಳ ವಿಶೇಷವಾದಂಥದ್ದು. ಶ್ರೀಯುತ MC ವೇಣುಗೋಪಾಲ್ರವರಿಗೆ ಸುಮಾರು ಒಂದು 4-5 ವರ್ಷದಿಂದ ಅನ್ನಿಸ್ತಿತ್ತು, ಎಲ್ಲ ಮಹಿಳೆಯರನ್ನು ಸೇರಿಸ್ಬೇಕು, ಮನೇಲಿರೋ ಕೆಲಸ ಬಿಟ್ಟು ಇಲ್ಲಿಗೆ ಬರ್ಬೇಕಂತಂದ್ರೆ ಅವ್ರಿಗೆ ಏನೋ ಒಂದು ಶಕ್ತಿ ಬೇಕು. ಆ ಶಕ್ತಿನೇ ಭಗವತಿ ಲಲಿತಾ ಪರಮೇಶ್ವರಿ. ಲಲಿತಾಂಬಿಕೆಯವರು ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಸೌಭಾಗ್ಯ ನೀಡ್ತಾರೆ, ಮಾಂಗಲ್ಯ ಭಾಗ್ಯ ನೀಡ್ತಾರೆ. ಅವರ ಮದುವೆ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅವರ ಮಕ್ಕಳಿಗೆ ಆಯುರಾರೋಗ್ಯ, ಐಶ್ವರ್ಯ, ವಿದ್ಯಾಭ್ಯಾಸ ಎಲ್ಲವನ್ನು ಅಮ್ಮ ಏನು ಕೊಡಲ್ಲ, ಅಮ್ಮ ಎಲ್ಲಾನು ಕೊಡ್ತಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಒಂದು ಆಷಾಢ ಮಾಸದ ವಿಶೇಷ ಲಲಿತಾ ಪರಮೇಶ್ವರಿ ದೇವಿ ಇವತ್ತಿನ ದಿನ ತುಂಬ ವಿಶೇಷವಾದಂಥ ದಿನ. ಚಂಡಿಕಾ ದೇವಿಯ ಒಂದು ವರ್ಧಂತ್ಯೋತ್ಸವ. ನಾರ್ಮಲ್ ಆಗಿ ಆಷಾಢ ಮಾಸ ತುಂಬ ದೇವಿಗೆ ಬಹಳ ವಿಶೇಷವಾದಂಥ ದಿನ. ಅದರೊಳಗೂ ಕೂಡ ಈ ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ, ಅದರೊಳಗೂ ಕೂಡ ಸುಹಾಸಿನಿಯರಿಗೆ ಬಹಳ ವಿಶೇಷವಾದಂಥ. ಸುಹಾಸಿನಿಯರು 108 ಸುಹಾಸಿನಿಯರು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಅದು 250 ಜನ ಮಾಡೋ ಥರ ಒಂದು ಆ ದೇವಿಯ ಒಂದು ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ಆ ದೇವಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ, ಇದನ್ನು ಈ ಒಂದು ಮಹಿಳೆಯರನ್ನೆಲ್ಲ ಸೇರಿಸಿ ಈ ಒಂದು ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ ಮಾಡಬೇಕು ಅಂತ ನಮ್ಮ MLC ಆಗಿರ್ತಕ್ಕಂಥ MC ವೇಣುಗೋಪಾಲ್ ಸರ್ ಅವರು ಕೂಡ ತುಂಬ ಒಂದು ವಾರದಿಂದ ಈ ಬಹಳ ಪ್ರಯತ್ನ ಮಾಡಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ಎಲ್ಲರೂ ಕೂಡ ಆ ಒಂದು ಸಂತೋಷ, ಆ ಮಖದಲ್ಲಿ ಸಂತೋಷ ನೋಡ್ತಾ ಇದ್ದೀವಿ ಎಲ್ಲರೂ. ಅದೇನೋ ಆರಂಭದಿಂದಲೂ ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಬಹಳ ಉತ್ಸುಕರಾಗಿ ಈ ಒಂದು ಲಲಿತಾ ಸಹಸ್ರನಾಮ ಪಾರಾಯಣ, ಆ ಕುಂಕುಮಾರ್ಚನೆಗೆ ಬಂದು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷವಾದದ್ದು. ಅದೇ ರೀತಿ ಈ ಲಲಿತಾ ತ್ರಿಪುರ ಸುಂದರಿ ದೇವಿ ಈ ಬೀಜಾಕ್ಷರ ಲಲಿತಾ ಸಹಸ್ರನಾಮ ಇದೆಯಲ್ಲ, ತುಂಬ ಅದ್ಭುತವಾದಂಥದ್ದು. ಇದು ಎಲ್ಲರಿಗೂ ಕೂಡ ಭಾಗ್ಯ ಸಿಗೋದಿಲ್ಲ. ಯಾರಿಗೆ ಲಭ್ಯ ಇರುತ್ತೋ ಅವ್ರಿಗೆ ಮಾತ್ರ ಅಂಥ ಒಂದು ಇದರೊಳಗೆ ಕೂಡ ಈ ಲಲಿತಾ ಸಹಸ್ರನಾಮ ವೇದ ಪಂಡಿತರು ಕೂಡ ಬಹಳ ಉಚ್ಚ ಸ್ಥಾಯಿಯಲ್ಲಿ ಈ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ನಂತರ ನಾಮಾವಳಿ ಕೂಡ ಹೇಳಿ ಆ ದೇವಿ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಕೂಡ ಆ ದೇವಿ ಆಶೀರ್ವದಿಸಿದ್ದಾರೆ. ಎಲ್ಲರಿಗೂ ಕೂಡ ಇದೇ ವರ್ಷದಂತೆ ಪ್ರತಿ ವರ್ಷ ಕೂಡ ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು. ಇದಕ್ಕೆ ಅವರ ಸಂಕಲ್ಪ. ಇದಕ್ಕೆ ಅನುಕೂಲವಾಗಿ ನಮ್ಮ ತಿರುಮಲಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು, ಆಗಮಿಕರು, ವೈಷ್ಣವ ಶ್ರೀ ಕಣ್ಣನ್ ಸ್ವಾಮಿಗಳು ಕೂಡ ಬಹಳ ಪ್ರೋತ್ಸಾಹ ಕೊಟ್ಟು ಇದನ್ನು ಕೊಡಲಿಕ್ಕೆ ಜಾಗ ಎಲ್ಲ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಅದೇ ರೀತಿ ಎಲ್ಲರಿಗೂ ಕೂಡ ಪ್ರಸಾದ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿರ್ತಕ್ಕಂಥದ್ದು. ಎಲ್ಲರ ಪ್ರಯತ್ನದಿಂದ ಲೋಕ ಕಲ್ಯಾಣಾರ್ಥವಾಗಿ ಸರಿ, ತಮ್ಮ ಆತ್ಮಾರ್ಥವಾಗಿ ಸರಿ ಈ ಒಂದು ಪಾರಾಯಣ ನಡೆದಿರ್ತಕ್ಕಂಥದ್ದು ತುಂಬ ಸಂತೋಷ. ಪ್ರತಿ ವರ್ಷವೂ ಕೂಡ ಎಲ್ಲರೂ ಬಂದು ಇದನ್ನು ನಡೆಸ್ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಲಲಿತಾಂಬಿಕೆಯವರು ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಸೌಭಾಗ್ಯ ನೀಡ್ತಾರೆ, ಮಾಂಗಲ್ಯ ಭಾಗ್ಯ ನೀಡ್ತಾರೆ. ಅವರ ಮದುವೆ ಜೀವನದಲ್ಲಿ, ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅವರ ಮಕ್ಕಳಿಗೆ ಆಯುರಾರೋಗ್ಯ, ಐಶ್ವರ್ಯ, ವಿದ್ಯಾಭ್ಯಾಸ ಎಲ್ಲವನ್ನು ಅಮ್ಮ ಏನು ಕೊಡಲ್ಲ, ಅಮ್ಮ ಎಲ್ಲನೂ ಕೊಡ್ತಾರೆ. ಸೊ ಹಾಗಾಗಿ ಅಮ್ಮನವರು ಎಲ್ಲ ಸುಹಾಸಿನಿಯರಿಗೂ, ಎಲ್ಲ ಮಹಿಳೆಗಳಿಗೂ ಸಹ ಎಲ್ಲ ರೀತಿಯಲ್ಲೂ ಅವರು ಕೋರಿದ್ದನ್ನು ನೀಡಿ ಆಶೀರ್ವಾದ ಮಾಡ್ತಾರೆ. ಅದು ಈ ಮೂಲಕ ಹೇಳ್ಬೋದಾಗಿದೆ. ಇದು ಶ್ರೀಯುತ MC ವೇಣುಗೋಪಾಲ್ರವರಿಗೆ ಸುಮಾರು ಒಂದು 4-5 ವರ್ಷದಿಂದ ಅನ್ನಿಸ್ತಿತ್ತು, ಎಲ್ಲ ಮಹಿಳೆಯರನ್ನು ಸೇರಿಸ್ಬೇಕು, ಅವ್ರನ್ನ ಒಗ್ಗಟ್ಟು ಮಾಡಬೇಕು, ಯಾವುದೋ ಒಂದು ರೀತಿಯಲ್ಲಿ ಒಗ್ಗಟ್ಟು ಮಾಡಬೇಕು. ಅದಕ್ಕೆ ಕಾರಣ ಏನು? ಅದು ಏನೋ ಒಂದು ಕಾರಣ ಇರಬೇಕಲ್ಲ. ಎಲ್ಲರೂ ಒಗ್ಗಟ್ಟಾಗಬೇಕಂದ್ರೆ ಎಲ್ಲರೂ ಅವ್ರ ಮನೆ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಮನೇಲಿರೋ ಕೆಲಸನ ಬಿಟ್ಟು ಇಲ್ಲಿಗೆ ಬರಬೇಕಂತಂದರೆ ಅವ್ರಿಗೆ ಏನೋ ಒಂದು ಶಕ್ತಿ ಬೇಕು. ಆ ಶಕ್ತಿ ಅವರನ್ನು ಇಲ್ಲಿಗೆ ಕರ್ಕೊಂಬರೋಂಥ ಶಕ್ತಿ ಬೇಕು. ಆ ಶಕ್ತಿನೇ ಭಗವತಿ ಲಲಿತಾ ಪರಮೇಶ್ವರಿ.
ಇದಕ್ಕಂತೂ ನಾವು ಮೊದಲನೇದಾಗಿ ಶ್ರೀಯುತ MC ವೇಣುಗೋಪಾಲ್ರವ್ರಿಗೆ ನಾವು ಇದಕ್ಕೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತಂದರೆ ಅವರು ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸೌಕರ್ಯನೂ ಸಹ ಒದಗಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಹೆಣ್ಮಕ್ಳನ್ನೂ ಸಹ ಯಾವುದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಒಂದು ಕಿಂಚಿತ್ತೂ ಸಹ ಅಸಮಾಧಾನ ಇಲ್ಲದೆ ಇದ್ದಂಗೆ ಎಲ್ಲರೂ ಒಟ್ಟಾಗಿ ಈ ಪೂಜೆನ ಮಾಡಿ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ. ಶ್ರೀಮತಿ ಧನಲಕ್ಷ್ಮಿ ಚಲುವರಾಯ ಸ್ವಾಮಿ ಅವರು ಸಹ ಇದಕ್ಕೆ ತನು ಮನ ಧನ ಅವರು ಪ್ರೋತ್ಸಾಹ ನೀಡಿದ್ದಾರೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಸಂಕಲ್ಪ ಮಾಡಿದ್ದನ್ನು ಕಾರ್ಯರೂಪಕ್ಕೆ ತಂದಿದ್ದು ಈ ತಿಮ್ಮಲಗಿರಿ ವೆಂಕಟರಮಣ ಸ್ವಾಮಿಯ ಪ್ರಧಾನ ಅರ್ಚಕರು ಪೂಜ್ಯ ಗುರುಗಳಾದ ಶ್ರೀಯುತ ಕಣ್ಣನ್ ಸ್ವಾಮಿಯವರು. ನಾವು ಏನು ಹೇಳಿದ್ರು ಹೌದಮ್ಮ ಹೂನಮ್ಮ ಮಾಡೋಣಮ್ಮ ಆಯ್ತಮ್ಮ ಹೂನಮ್ಮ ಅಂತ ಹೇಳಿ ನಮ್ಮ ಎಲ್ಲ ಒಂದು ಮಾತು ಕೋರಿಕೆ ಆಸೆ ಆಕಾಂಕ್ಷೆ ಎಲ್ಲವನ್ನೂ ಈಡೇರಿಸ್ಕೊಟ್ಟಿದ್ದಾರೆ. ಇಲ್ಲಿ ಬರದೇ ಇರೋರು ಒಂದು ಅವ್ರ ಮನಸ್ಸಿನ ಸಮಾಧಾನ ಒಂದು ಶಾಂತಿ ಕಳ್ಕೊಂಡಂಗೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಯಾವುದೇ ಒಂದು ಪೂಜೆ ಮಾಡಿದ್ರೆ ಭಗವತಿ ಎಲ್ಲ ಕೊಟ್ಟಿರ್ತಾಳೆ, ಅದ್ರ ಕಡೆ ಗಮನ ಹೋಗಲ್ಲ ನಮಗೆ. ನಾವು ಯಾವತ್ತೂ ಇನ್ನೊಬ್ರ ತಟ್ಟೆ ನೋಡ್ತಾ ಇರ್ತೀವಿ, ನಮ್ಮ ತಟ್ಟೆಯಲ್ಲಿ ಏನು ಪ್ರಸಾದ ಇದೆ ಅನ್ನೋದು ನಾವು ನೋಡಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಹೇಳ್ತೀನಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವರು ಶಾಂತಿ ಸಮಾಧಾನ ತೃಪ್ತಿ ಅನ್ನೋದಿರುತ್ತಲ್ಲ ಅದನ್ನು ಕಳ್ಕೊಂಡಿರ್ತಾರೆ ಅಂತ ನನ್ನ ಭಾವನೆ, ವೈಯಕ್ತಿಕ ಭಾವನೆ. ಅವರು ಯಾವುದೇ ಒಂದು ಕೆಲಸ ತೊಗೊಂಡ್ರು ಕೂಡ ಅಚ್ಚುಕಟ್ಟಾಗಬೇಕು ಅನ್ನೋದು ಭಾರಿ ಅವ್ರಿಗೆ ಮೊದಲಿಂದನೂ ತುಂಬ ಅಚ್ಚುಕಟ್ಟಾಗಿ ನಡಿಬೇಕು, ಪ್ಲಾನಾಗಿ ನಡಿಬೇಕು. ಇದಕ್ಕೆ ಏನೇನು ಪ್ರಿಪೇರ್ ಮಾಡಿದ್ದೀವಿ ಇವತ್ತೊಂದು ದಿವಸ ನೋಡಿಲ್ಲ ಅವರು, ಆ ಕಳೆದ 10 ದಿವಸಗಳಿಂದ ಇದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಸಾಯಂಕಾಲದ ಹೊತ್ತು ಎಲ್ಲ ಕೂಡ ನೋಡಿ, ನೆನ್ನೆ ಕೂಡ ಎಲ್ಲ ಬಂದು ನೋಡಿಕೊಂಡು ಮೊನ್ನೆ ಕೂಡ ಎಲ್ಲ ಮಾತಾಡಿಕೊಂಡು ಹೇಗಿದೆ ಪ್ರಿಪೇರ್ ಹೇಗಿದೆ, ಯಾರಿಗೂ ಏನೂ ಇದಾಗಬಾರ್ದು, ಮನಸ್ಸು ಕ್ಲೇಶ ಆಗಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿ. ಇವ್ರು ಹೇಳಿದ ಥರ ಯಾರು ಕೂಡ ಬಂದಿಲ್ಲ, ಇಲ್ಲಿ ಬರದೇ ಇದ್ದವ್ರಿಗೆ ತಾನೇ ಆ ಮಾತು ಹೇಳಬೇಕು. ಇವ್ರು ಹೇಳಿದ್ಕಿನ್ನ 108 ಸುವಾಸಿನಿ ಇದೆ, 250 ಜನ ಇದ್ದಾರೆ ಅಕ್ಕಪಕ್ಕದವ್ರು ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ಅದರಿಂದ ಯಾರು ಬಂದಿಲ್ಲ, ಯಾರಿಗೂ ಆ ಥರ ಎಲ್ಲ ದೇವಿ ಎಲ್ಲಿದ್ದರೂ ಕೂಡ ಅನುಗ್ರಹಿಸೋ ದೇವಿ. ಅದರಿಂದ ಈ ಥರ ಒಂದು ಇದನ್ನು ಮನಸ್ಸಲ್ಲಿ ಅವರು ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳ ತುಂಬ ಚೆನ್ನಾಗಿ ನಡೆದಿರ್ತಕ್ಕಂಥದ್ದು. ಸರ್ ಅವರು ಮನಸ್ಸಿನಲ್ಲಿ ಏನಾದರೂ ಒಂದು ಅಂದ್ಕೊಂಡ್ರೆ ಅದನ್ನು ತುಂಬ ಪರ್ಫೆಕ್ಟಾಗಿ ಮಾಡಬೇಕು. ಆ ಮಾಡೋ ವಿಚಾರದಲ್ಲಿ ಎಷ್ಟು ಫಾಲೋ ಅಪ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಈವನ್ ಏನಂತಂದರೆ ಒಂದು ಟಿಶ್ಯೂ ಪೇಪರ್ ಕೊಡೋದ್ರಿಂದ ಹಿಡ್ದು ಒಬ್ರಿಗೆ ಒಂದು ಗ್ಲಾಸ್ ನೀರು ಕೊಡೋದ್ರಿಂದ ಹಿಡ್ದು ಆಮೇಲೆ ಅವರು ಏನೇ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಸಹ ಅದನ್ನು ಮಾಡಬೇಕು, ಯಾವುದೋ ಒಂದು ರೀತಿಯಲ್ಲಿ ಮಾಡಬೇಕು, ಒಟ್ಟಿನಲ್ಲಿ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪ ತೊಟ್ಟು ಅದನ್ನು ಮಾಡೋ ಅಂಥವ್ರು. ಅವರು ಸುಮಾರು 30-40 ವರ್ಷದಿಂದನೂ ಸಹ ರಾಜಕೀಯ ಜೀವನದಲ್ಲೂ ಸಹ ಬಂದಿದ್ದಾರೆ. ಅವರು ಈ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2013ರಲ್ಲಿ ಕಂಟೆಸ್ಟ್ ಮಾಡಿದ್ರು. ಸ್ವಲ್ಪ ಮತಗಳದಿಂದ ಅವರು ಸೋತಿದ್ರು. ಅದಾದಮೇಲೆ MLC ಆದರು. MLC ಆದಮೇಲೆ ಅವರು ಒಂದು ಯಶಸ್ವಿನಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆನ ಸ್ಥಾಪನೆ ಮಾಡಿದ್ದಾರೆ. ಅದು 12 ವರ್ಷ ಆಗ್ತಾ ಬರ್ತಾ ಇದೆ. ಸ್ಥಾಪನೆ ಮಾಡಿದಾಗಲಿಂದ ಇದುವರೆಗೂ ಅವರೇ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಅವರು ಸುಮಾರು ಸಾಮಾಜಿಕ, ಆಮೇಲೆ ಅವರು ಇನ್ನೊಂದು ಏನಂತಂದರೆ 2013ನೇ ಇಸ್ವಿಯಿಂದ ಕೊರೋನಾ ಬಂತಲ್ಲ, 2020ನೇ ಇಸ್ವಿಯವರೆಗೂ ಮಹಾಶಿವರಾತ್ರಿ ಕಾರ್ಯಕ್ರಮ ಯಾವ ರೀತಿ ಮಾಡಿದ್ರು ಅಂದರೆ ಅದು ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲೇ ಗ್ರೌಂಡಲ್ಲಿ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಕೊರೋನಾ ಬಂದಮೇಲೆ ಜನ ಸೇರಬಾರ್ದು ಅಂತ ಹೇಳಿ ಅದಂಗೆ ಸ್ಟಾಪ್ ಆಗಿ ಅದಂಗೆ ಡಿಸ್ಕಂಟಿನ್ಯೂ ಆಗೋಯ್ತು. ಸೊ ಹಾಗಾಗಿ ಆ ಒಂದು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಸ್ಟಾಪ್ ಆಯ್ತಲ್ಲ, ಇನ್ಯಾವುದಾದ್ರೂ ಒಂದು ಮೂಲಕ ಮಾಡಬೇಕಲ್ಲ, ವರ್ಷಕ್ಕೆ ಏನಾದರೂ ಒಂದು ಎಲ್ಲರನ್ನೂ ಸೇರಿಸ್ಬೇಕಲ್ಲ ಅಂತ ಅಂದ್ಕೊಂಡು ಈಗ ಈ ಲಲಿತಾ ಪರಮೇಶ್ವರಿ, ಆವಾಗ ಪರಮೇಶ್ವರ ಆದರೂ ಈಗ ಪರಮೇಶ್ವರಿ ಪೂಜೆ ಮಾಡ್ತಾ ಇದ್ದಾರೆ. ಅವರು ಯಾವಾಗಲೂ ಭಕ್ತರೆ, ದೇವ್ರ ಬಗ್ಗೆ ಇವಾಗ ದೇವ್ರ ಭಕ್ತಿ ಬಂದಿದೆ ಅಂತೆಲ್ಲ ಪ್ರತಿಯೊಂದು ಹಬ್ಬ ಹರಿದಿನಗಳು ಕೂಡ ಅವ್ರ ಮನೇಲಿ ಮಾಡ್ತಾರೆ. ಅವರು ಗಣಪತಿ ಹಬ್ಬ, ವರಮಹಾಲಕ್ಷ್ಮಿ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಮೊದಲಿಂದನೂ ಅವ್ರು ದೇವ್ರ ಭಕ್ತರೆ. ಅದನ್ನು ಎಲ್ಲರಿಗೂ ಸೇರಿಸ್ಬೇಕು ಅನ್ನೋದು ಅವರ ಮನಸ್ಸು. ಅದಕ್ಕೆ ಎಲ್ಲರನ್ನೂ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಸಂಘಟನೆ ಇರಬೇಕು ಅನ್ನೋದು, ಯಾವುದೇ ಒಂದು ಕೆಲಸ ಮಾಡಲಿ, ಒಂದು ಪೂಜೆ ಮಾಡಲಿ, ಏನೇ ಒಂದು ಕಾರ್ಯಕ್ರಮ ಮಾಡಲಿ, ಸಂಘಟನೆ ಇರಬೇಕು. ಒಂದು 500 ಜನ ಸೇರಬೇಕು. ನಾವು ಒಬ್ಬರೇ ಮಾಡಬಾರ್ದು, ನಮ್ಮೊಬ್ಬರಿಗೆ ಕೇಳ್ಕೋಬಾರ್ದು ಅನ್ನೋ ಸ್ವಾರ್ಥ ಇಲ್ಲದೆ ಇರುವಂಥ ಮನಸ್ಸು. ನೆಕ್ಸ್ಟ್ ಪೂಜೆ ಮತ್ತೆ ಮುಂದಿನ ವರ್ಷ ಚಾಮುಂಡೇಶ್ವರಿ ಇದೇ ಸ್ಥಳದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ. ಎಲ್ಲರಿಗೂ ಸ್ವಾಗತ.